ಕಾಣದಂತೆ ಮಾಯವಾದನು ಕೈಲಾಸ ಸೇರಿಕೊಂಡನು. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು ಬಂದ್ರೆ ತೂಫಾನು. ಯಾರಿವನು ಜಂಟಲ್ ಮ್ಯಾನು, ಯಾರಿವನು ಲೋಡೆಡ್ ಗನ್ನು, ಯಾರಿವನು ಕೊಹಿನೂರ್ ಜಮ್ಮು ಅನ್ನೋರ ಫ್ಯಾನು. The soul is purest, heart is Everest, twinkle twinkle little star. He is the coolest, ತುಂಬಾ dearest, one and only power star. ಬೆಲೆ ಕಟ್ಟಲಾಗದ ಬೆಟ್ಟದ ಹೂವು, he is Mr. Perfect. ರಾಜರ ರಾಜ respect, he is Mr. Perfect. ರಾಜರ ರಾಜ respect. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು ಬಂದ್ರೆ ತೂಫಾನು. ನಮಸ್ಕಾರ, ನಾನು ಸುಂದರ್ ಮಾತಾಡ್ತಾ ಇರೋದು. ಮಾಮೂಲಾಗೆ ಒಂದು ಫುಡ್ ಕಾರ್ಡ್ ತೊಗೊಬಂದಿದ್ದೀವಿ. ಫುಡ್ ಕಾರ್ಡ್ ಅಂದರೆ ಸ್ವಲ್ಪ ಸ್ಪೆಷಲಾಗಿ ರೆಡಿ ಮಾಡ್ತಿದ್ದೀವಿ. ಚಂದ್ರಶೇಖರ್ ಅವರು ಅಂತೇಳಿ ಸರ್ ಒಂದು ಕಾರ್ಡ್ ಮಾಡಿಸಿದ್ದಾರೆ. ಅವ್ರು ಬಂದು ಹೇಳಿದಾಗ ಮೋಸ್ಟ್ಲಿ ತುಂಬ ಅನುಮಾನ ಇತ್ತು ಅಂದ್ಕೊತೀನಿ, ಹೇಗೆ ಮಾಡ್ತಾರೋ ಏನೋ ಅಂತ. ಸೊ ಫೈನಲಿ ರೆಡಿ ಆಗಿದೆ. ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಆಗ್ತಾ ಇದೆ. ಸರ್ ಅಭಿಪ್ರಾಯ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ತಾವೇನು ಹೇಳ್ತೀರಾ, ನಿಮ್ಮ ನಿಜವಾದ ಅಭಿಪ್ರಾಯ ಏನಿದೆ ದಯವಿಟ್ಟು ಹೇಳಿ. ಯೂಟ್ಯೂಬ್ನಲ್ಲಿ ದೊರೆತಂಥ ಮಾಹಿತಿಯೊಂದಿಗೆ ಶ್ರೀ ಮಹದೇಶ್ವರ ಫ್ಯಾಬ್ರಿಕೇಶನ್ಸ್ ಸುಂದರ್ ಅವರನ್ನು ಭೇಟಿಯಾದಾಗ ಅವ್ರಿಗೆ ನಮಗೆ ಬೇಕಾದಂಥ ವಿಷಯವನ್ನು ಸಂಗ್ರಹಿಸಿಕೊಂಡು ತಾವೇ ಅದರ ವಿನ್ಯಾಸ ಮಾಡಿ ಸರಿಯಾದ ಮಟೀರಿಯಲ್ ಉಪಯೋಗ ಮಾಡಿ, ಒಳ್ಳೆಯ ಕ್ವಾಲಿಟಿಯ ಮಟೀರಿಯಲ್ ಉಪಯೋಗ ಮಾಡಿ ಸುಂದರವಾದ ರೀತಿಯಲ್ಲಿ ನಮಗೆ ಕಿಯಾಕ್ಸನ್ನು ವೇಳೆಗೆ ಸರಿಯಾಗಿ ಮಾಡಿಕೊಟ್ಟಿದ್ದಾರೆ. ಇದಲ್ಲದೆ ಪುನೀತ್ ರಾಜ್ಕುಮಾರ್ ಅವರು ಲೋಗೋ ಇಡೋದಕ್ಕೆ ಕಾರಣ ಏನು ಅವ್ರದ್ದು ಇದಕ್ಕೆ? ಯಾಕಂತಂದರೆ ಒಂದು ಕಾರಣ ಏನಂತಂದರೆ ಬಹಳಷ್ಟು ನಾವು ಸಿನಿಮಾ ಆ್ಯಕ್ಟರ್ಗಳನ್ನು ಡೈರೆಕ್ಟರ್ಗಳನ್ನು ನೋಡಿದ್ದೀವಿ. ಎಲೆ ಮರೆ ಕಾಯಿಯಾಗಿ ಸಾರ್ವಜನಿಕರಿಗೆ ಬಹಳಷ್ಟು ಉಪಕಾರವನ್ನು ಮಾಡಿದಂಥ ಮನುಷ್ಯನನ್ನು ಇವತ್ತು ನಾವೆಲ್ಲರೂ ನೆನೆಸ್ಬೇಕಾಗಿದೆ. ಆದರೆ ಒಂದು ಉಪಕಾರ ಮಾಡುವಾಗ ಒಂದು ಹೇಳ್ತಾ ಇದ್ರು ಅವರು, ನಾನು ಬಲಗೈಯಿಂದ ಕೊಟ್ಟದ್ದು ಯಾರಿಗೂ ಗೊತ್ತಾಗಬಾರದು ಅಂತಂದು. ಅದೇ ಪ್ರಕಾರವಾಗಿ ಮಾಧ್ಯಮದವರಿಗೂ ಕೂಡ ಅವರು ತೀರಿಕೊಳ್ಳೋಕ್ಕಿಂತ ಮೊದಲಿಗೆ ಯಾವುದೇ ರೀತಿಯಂಥ ಉಪಕಾರ ಮಾಡಿದಂಥ ಪ್ರಸಂಗಗಳು ಬಂದಿಲ್ಲ. ಅದಕ್ಕೆ ಅಂಥ ವ್ಯಕ್ತಿಯ ನೆನಪಿಗಾಗಿ ನಾವು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅವರೊಂದು ಆದರ್ಶ ವ್ಯಕ್ತಿಯಾಗಿ ಬೆಳೆದಿದ್ದರಿಂದ ಈ ಒಂದು ಫೋಟೋವನ್ನು ಹಾಕಿ ಅವರ ಸ್ಮರಣೆಯನ್ನು ಬಯಸ್ತಾ ಇದ್ದಾರೆ ಗೌರವಾರ್ಥವಾಗಿ. ಅದಕ್ಕೆ ನಮಗೆ 10ರಲ್ಲಿ ನಾವು ಈ ಕಿಯಾಸ್ ಮಾಡಿದ ಮಾಲೀಕರಿಗೆ 9.9 ಪಾಯಿಂಟ್ಸನ್ನು ಕೊಡಲು ಬಯಸುತ್ತೇವೆ. ಮತ್ತೊಮ್ಮೆ ಸುಂದರ್ ಅವರಿಗೂ ಅವರ ಕಾರ್ಮಿಕ ವರ್ಗಕ್ಕೂ ನಮ್ಮ ಧನ್ಯವಾದಗಳು, ನಮಸ್ಕಾರ. ವೇಳೆಗೆ ಸರಿಯಾಗಿ ಕೊಟ್ಟದ್ದಕ್ಕಾಗಿ, ತೃಪ್ತಿಕರವಾದ ರೀತಿಯಲ್ಲಿ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಕಲ್ಯಾಣ ಮಂಟಪಗಳಿಗೆ, ಹೋಟೆಲ್ಗಳಿಗೆ, ಅಡಿಗೆ ಮನೆಗೆ ಮತ್ತು ಇತರೆ ಹೋಟೆಲ್ ಮತ್ತು ಉದ್ಯಮದವ್ರಿಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನು, ಉಪಕರಣಗಳನ್ನು ಒಳ್ಳೆಯ ರೀತಿಯಲ್ಲಿ ಸುಮಾರು 20 ವರ್ಷಗಳಿಂದ ಮಾಡಿಕೊಳ್ಳುತ್ತಾ ಬಂದಿದ್ದು ತಮ್ಮದೇ ಆದ ಒಂದು ಹೆಸರನ್ನು ಗಳಿಸಿದ್ದಾರೆ. ಮತ್ತು ಇವರ ಕಂಪನಿಯು ISO ಸ್ಟ್ಯಾಂಡರ್ಡ್ ಅಂತಂದು 2015ರಲ್ಲಿ ರಿಜಿಸ್ಟ್ರೇಷನ್ ಆಗಿ ಒಳ್ಳೆಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಈ ಸುಂದರವಾದ ವಿನ್ಯಾಸವನ್ನು ಕಂಡು ಕೆಲವರಿಗೆ ಜಿಗುಪ್ಸೆನೂ ಆಗ್ಬೋದು, ಅಸೂಯೆನೂ ಆಗ್ಬೋದು. ಆದರೆ ಮಾಡಿದಂಥ ಕೆಲಸ, ಉಪಯೋಗ ಮಾಡಿದಂಥ ಮಟೀರಿಯಲ್ಸ್ ಎಲ್ಲ ಕೂಡ ನಮಗೆ ಬಹಳ ತೃಪ್ತಿಕರವಾಗಿ ಕಂಡಿದೆ. ಇದೇ ರೀತಿಯಾಗಿ ಮುಂದಾದರೂ ಕೂಡ ಶ್ರೀ ಸುಂದರ್ ಅವರು ತಮ್ಮದೇ ಆದಂಥ ನಾಲೆಡ್ಜನ್ನು ಉಪಯೋಗಿಸಿ ತಮ್ಮ ಉದ್ಯಮವನ್ನು ಇನ್ನೂ ಬೆಳವಣಿಗೆ ಮಾಡಿಕೊಳ್ಬೇಕಂತ ನಾವು ಬಯಸ್ತಾ ಇದ್ವಿ. ಬೆನಗಾನಹಳ್ಳಿ ಮೆಟ್ರೋ ಸ್ಟೇಷನ್ ಹೊರಗಡೆ ಇಟ್ಟಿರ್ತೀವಿ ನಾವು. ಅವರು ಸರ್ಕಾರದವರ ಕೊಟ್ಟಂಥ ಜಾಗದಲ್ಲಿ ಇಡ್ತಾ ಇದ್ದೀವಿ ನಾವು. ಕೂಲ್ ಡ್ರಿಂಕ್ಸ್ ಆಯಿತು, ಸಾಫ್ಟ್ ಡ್ರಿಂಕ್ಸ್ ಆಯಿತು, ಆಮೇಲೆ ಫುಡ್ ಐಟಮ್ಸ್ ಆಯಿತು, ರೈಸ್ ಐಟಮ್ಸು, ಇಡ್ಲಿ, ವಡಾ, ದೋಸೆ ಮುಂತಾದವುಗಳನ್ನು ಸರ್ಕಾರದವರು ಕೊಟ್ಟ ಅನುಮತಿಯಂತೆ ನಾವು ಮಾಡ್ತಾ ಇದ್ದೀವಿ. Say hi to B2